ನಾವಿವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿಗೆ ಹೋಗಿ ನೋಡ್ತೀನಿ ಅಜ್ಜಿನವ್ರು ಹಾಡಾಡ್ತಾ ಇದ್ರು. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹಲೋ ರೈತರ್ಸ್, ನಾನು ನಿಮ್ಮ ಶಂಕರ್ ಗೌಡ. ನಾವು ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ನಂತರ ಪೂಜೆಗೆ 2 ತೆಂಗಿನಕಾಯಿ ತಗೊಂಡ್ವಿ. ತೆಂಗಿನಕಾಯಿ ತಗೊಂಡ್ಬಿಟ್ಟು ಸೀದಾ ನಾನು ನಮ್ ದೋಸ್ತ ದೇವಸ್ಥಾನ ಕಡೆ ಹೊಂಟಿ. ಫೈನಲಿ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಇವ್ನ ಯಾಕಪ್ಪ ಜಾತ್ರೆ ಎಲ್ಲ ಮುಗಿದ್ಮೇಲೆ ಹೋಗಿದ್ದಾನೆ ಅನ್ಕೊಂಡಿದ್ರ? ಹಾಗೇನಿಲ್ಲ ಗಾಯ್ಸ್, ಜಾತ್ರೆ ಇದ್ದಾಗ ಸ್ವಲ್ಪ ಕೆಲ್ಸ ಇತ್ತು, ಹಾಗಾಗಿ ಬರೋಕ್ ಆಗ್ಲಿಲ್ಲ. ಸೊ ಅದಕ್ಕೆ ಈಗ ಬಂದ್ವಿ. ಕೈ ಮುಗಿದು ಒಳಗಡೆ ಹೋಗ್ತೀನಿ. ಈ ಅಜ್ಜಿನವ್ರು ಹಾಡಾಡ್ತಾ ಇದ್ರು. ಒಳಗಡೆ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದ್ ನೋಡ್ತೀನಿ. ಅಜ್ಜಿಗೆ ದೇವ್ರು ಬಂದಿದ್ರಂತೆ ನೋಡಿ. ಅದಾದ್ಮೇಲೆ ನಾಗದೇವತರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಆದ್ಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿರುವ ವಿಶೇಷತೆ ಏನಂದ್ರೆ 5 ಕಲ್ಲಾಗ್ಲಿ 9 ಆಗ್ಲಿ ಅಲ್ಲಿ ಹಾಕಿದ್ರೆ ನೀವ್ ಅನ್ಕೊಂಡಿದ್ದು ಆಗುತ್ತೆ ಅಂತ ನೋಡಿ. ಹಿಂಗಂತೇಳಿ ನಾನು ಕಲ್ಲು ಹುಡುಕ್ತಾ ಇದ್ದೀನಿ, ಒಂದ್ ಚೂರು ಸುತ್ತಮುತ್ತ ಎಲ್ಲಿಲ್ಲ. ಮೇಲೆ ಹುಡುಕಿದ್ಮೇಲೆ ಕಲ್ಲು ಸಿಕ್ಕೇ ಬಿಟ್ಟು ಯಾರೋ ನಮ್ಗೋಸ್ಕರ ತೆಗೆದಿಟ್ಟು ಹೋಗ್ಯಾರ ನೋಡಿ. ಹಾಗೆ ಏನಿಲ್ಲ ರೀ, ನಾವೇ ಹೋಗಕಲ್ಕ ತೆಗೆದಿಟ್ಟು ಹೋಗಿದ್ವಿ. ಕಲ್ಲೆಲ್ಲ ತಗೊಂಡ್ಬಿಟ್ಟು ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ. ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ. ಇಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.